ಎಲ್ಲರಿಗೂ ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ರಾಮನವಮಿ ಹಬ್ಬದಲ್ಲಿ ಬ್ಯುಸಿ ಇದ್ದೀರಾ ಅಂತ ಗೊತ್ತು. ನನಗೂ ಸ್ವಲ್ಪ ಟೈಮ್ ಇಲ್ಲ ಅನ್ನೋದಕ್ಕೆ ನಾನು ಇವತ್ತೇ ಲೈವ್ ಬಂದೆ. ಎಲ್ಲರೂ ಬ್ಯುಸಿ ಇರ್ತೀರಾ, ಫ್ರೀ ಮಾಡ್ಕೊಂಡಾಗ ನಮ್ಮ ಲೈವ್ ಅನ್ನ ನೋಡಿ ಅದಕ್ಕೆ ಒಂದ್ ಸ್ವಲ್ಪ ಉತ್ತರ ಕೊಟ್ರೆ ನನಗೆ ಖುಷಿ ಆಗುತ್ತೆ. ಫಸ್ಟ್ ಒನ್ ನಮ್ಮ ಪಾಯಿಂಟ್ ಏನಂತಂದ್ರೆ ರಾಮರಕ್ಷಾ ಸ್ತೋತ್ರ. ಇವತ್ತು ಎಲ್ಲರೂ ಶ್ರೀರಾಮನವಮಿ ಆಗಿದ್ರಿಂದ, ಜನ್ಮದಿನವಾಗಿದ್ರಿಂದ ಎಲ್ಲರೂ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಪಠಿಸೋಣ ಅಂತ ಹಾಕಿದ್ದೆ. ಲೈವ್ ಅಲ್ಲಾದ್ರೂ ಹಾಡಬಹುದು ಅಥವಾ ಪೋಸ್ಟ್ ಮಾಡೋದು ಮಾಡಬಹುದು. ಅದಕ್ಕೆ ನಾನು ಇವತ್ತು ಕೊಟ್ಟಿದ್ದೆ. ಸೊ ಇವತ್ತೇ ಆಗದೆ ಇದ್ದವರು, ಸ್ವಲ್ಪ ಬ್ಯುಸಿ ಇರೋರು, ಇವತ್ತಾಗದೆ ಇರೋರು ಸಹ ನಾಳೆನು ಹಾಡಬಹುದು. ನಾಳೆನು ಒಂದ್ ದಿವಸ ಫುಲ್ ಕಂಟಿನ್ಯೂ ಇದೆ, ನೀವು ನಾಳೆನು ಹಾಡಬಹುದು. ಆಮೇಲೆ ಈಗ ನಾವು ಲಲಿತಾ ಕಲಾ ಸೇವೆ ಮಾಡಿ ಹಾಗೂ ಒಂದೂವರೆ ತಿಂಗಳ ಮೇಲೆ ಆಯ್ತು ಅನ್ಕೊಳ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಗ್ರೂಪ್ ಕಡೆ ಸ್ವಲ್ಪ ಗಮನ ಕೊಡಕ್ಕಾಗಿಲ್ಲ. ಬೇರೆ ಕಡೆನೂ ಸ್ವಲ್ಪ ಓಡಾಡ್ತಾ ಇರೋದ್ರಿಂದ ಮಧ್ಯದಲ್ಲಿ ಹಬ್ಬಗಳೆಲ್ಲ ಬರ್ತಾ ಇತ್ತು, ಅದಕ್ಕೊಂದ್ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೋಸ್ಕರ ಇದರಲ್ಲಿ ತುಂಬಾ ಜನ ನಾವು ಪರಿಚಯದವ್ರು ಇದೀವಿ, ಆದ್ರೂ ತುಂಬಾ ದಿನ ಆಯ್ತು ನಾವು ಸಿಕ್ಕಿಲ್ಲ. ಅದಕ್ಕೆ ಈಗ ಸಿಗೋಕೆ ಒಂದು ಚಾನ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೇನೆ ನಾನು ಪ್ರತಿ ವರ್ಷನೂ ರಾಮನವಮಿಯನ್ನ ಮನೇಲಿ ಮಾಡ್ತಾ ಇರ್ತೀನಿ. ವರ್ಷ ರಾಮನವಮಿ ಮಾಡ್ತೀನಿ. ವರ್ಷ ನಮ್ಮ ಮದ್ವೇಶ ಭಜನಾ ಮಂಡಳಿ ಅವರು ಬಂದು ನಾವೆಲ್ಲ ಹಾಡು ಹೇಳ್ತಾ ಇರ್ತೀವಿ. ಆಮೇಲೆ ಮಂಗಳಾರತಿ ನೈವೇದ್ಯ ಎಲ್ಲ ಮಾಡ್ಕೊಂಡು ಖುಷಿ ಪಟ್ಕೊಂಡು ನಾವು ಒಂದ್ ದಿವಸ ರಾಮನ್ಗೋಸ್ಕರ ಅಂತ ಟೈಮ್ ಕೊಟ್ಟು ಎಲ್ಲ ರಾಮನ ಹಾಡುಗಳನ್ನ ಹಾಡ್ತಾ ಇರ್ತೀವಿ, ಭಜನೆ ಮಾಡ್ತಾ ಇರ್ತೀವಿ. ಎಲ್ಲ ಫೋಟೋನು ನಾನು ಫೇಸ್ಬುಕ್ ಅಲ್ಲಿ ಹಾಕಿರ್ತೀನಿ, ಎಲ್ಲರೂ ನೋಡಿದೀರಾ. ಹಾಗೆ ಈ ಸರಿ ನಾನಿದು ಪೇಜ್ ಮಾಡಿರೋದ್ರಿಂದ, ಲಲಿತ ಕಲಾ ಸೇವೆ ಪೇಜ್ ಮಾಡಿರೋದ್ರಿಂದ, ಹಾಗೆ ನಾನು ಯಾವುದೋ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಮಹಾಗಣಪತಿ ದೇವಸ್ಥಾನದಲ್ಲಿ ಕೇಳಕ್ಕಂತ ಹೋದಾಗ ಅವರು ಜಾಸ್ತಿ ಜನ ಆಗೋದ್ರಿಂದ ನಾನು ಬೇಡ ಅಂತ ಹೇಳಿ ಬಂದಿದ್ದೆ ಲಾಸ್ಟ್ ಟೈಮ್ ಪ್ರೋಗ್ರಾಮ್ಗೆ. ಬಟ್ ಈ ಸರಿ ಉಪಯೋಗಿಸ್ಕೊಳ್ಳಂಗಿದ್ರೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇದೊಂದು ನಮ್ಗೆ ಸದಾವಕಾಶ ಅಂತಾನೆ ನನಗೂ ಅನ್ನಿಸ್ತು. ಈಗ ಮನೇಲಿ ಅಂದ್ರೆ ಸ್ವಲ್ಪ ಚಿಕ್ಕದಾಗೋದ್ರಿಂದ ನಾನು ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಮೀಟ್ ಮಾಡ್ದಂಗಾಗುತ್ತೆ ಅಂತ ನನಗೊಂದು ಇದು ಆಗುತ್ತೆ ಅಂತ, ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಅಲ್ಲಿ ನಮ್ಮ ಪ್ರೋಗ್ರಾಮ್ಗಳೇನಿರುತ್ತೆ, ನಮ್ಮ ದ್ವೇಷ ಭಜನಾ ಮಂಡಳಿಯವರಿಂದ ಹಾಡುಗಳಿರುತ್ತೆ. ಹಾಗೆ ರಾಮರಕ್ಷಾ ಸ್ತೋತ್ರ ಸಾಮೂಹಿಕವಾಗಿ ನಾವ್ ಇದ್ರಲ್ಲೂ ಪಠಿಸೋಣ. ಫೇಸ್ಬುಕ್ ಅಲ್ಲಿ ಅಲ್ಲೂ ಸಾಮೂಹಿಕವಾಗಿ ಹಾಡೋಣ ಅಂತ. ಅಲ್ಲಿ ಏನಾದ್ರೂ ನಮ್ಗೆ ಟೈಮ್ ಅಭಾವ ಆದ್ರೆ ಹಾಡುಗಳೇ ಒಂದೆರಡು ಹೇಳ್ಕೊಂಡು ಮುಗಿಸೋಣ ಅಂತ. ಹಾಗೇನೆ ಒಂದು ಸೀತಾ ಕಲ್ಯಾಣ ನೃತ್ಯ. ಆಲ್ಮೋಸ್ಟ್ ತುಂಬಾ ಜನ ಸೀತಾ ಕಲ್ಯಾಣ ನೃತ್ಯನ ನಮ್ಮ ಭಜನಾ ಗುಂಪಲ್ಲಿ ಮಾಡಿದಾಗ ಪುರಂದರದಾಸರ ಆರಾಧನೆಗೆ ಎಲ್ಲರೂ ನೋಡಿದೀರಾ. ಅಲ್ಲಿನೂ ಸಹ ಒನ್ಸ್ ಮೋರ್ ಅಂತ ಬಂತು. ಆ ಒನ್ಸ್ ಮೋರ್ ಬಂದಿದ್ದು ಇಲ್ಲಿ ನಮ್ಮ ರಾಮನವಮಿಗೆ ಅದು ತುಂಬಾ ರಾಮನ ಒಂದು ಡ್ಯಾನ್ಸ್ ಆಗಿರೋದ್ರಿಂದ, ಅದೇ ನೃತ್ಯ ರೂಪಕ ಆಗಿರೋದ್ರಿಂದ ಅದನ್ನು ಒಂದ್ ಮಾಡೋಣ ಅಂತ ನನಗೆ ಅನ್ನಿಸ್ತು. ದೇವಸ್ಥಾನದಲ್ಲಿ ಅದನ್ನು ಒಂದ್ ಮಾಡಿದ್ರೆ ಅದೆಲ್ಲ ಪಾಪ ಅನುರಾಧ ಮೇಡಮ್ ತುಂಬಾ ನೀಟಾಗಿ ಅದನ್ನ ಹೇಗೆ ಮಾಡಿದ್ರು ಆರ್ಗನೈಸ್ ಅಂದ್ರೆ, ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ಸಪ್ತಪದಿ ತುಳಿಯೋದು, ಇದ್ ಮಾಡೋದು, ತಾಳಿ ಕಟ್ಟೋದು, ತುಂಬಾ ಒಂದು ವಿವಾಹ ತರ ತುಂಬಾ ಚೆನ್ನಾಗಿ ಅದನ್ನ ರೆಡಿ ಮಾಡಿದ್ರು. ಸೊ ಅದೇ ಟಾಪಿಕ್ ನ ಇನ್ನೊಂದ್ಸರಿ ಇಲ್ಲಿ ಇನ್ನೊಂಚೂರು ಅಪ್ಡೇಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದೊಂದು ನೃತ್ಯ ರೂಪಕ ಇರುತ್ತೆ. ಹಾಗೆ ನಮ್ಮ ದತ್ತಾತ್ರೇಯ ವಂಟ್ಮೋರಿ ಅಂತ ಅವರು ಹಿಂದೂಸ್ತಾನಿ ಸಂಗೀತ ಗಾಯಕರು, ಅವ್ರಿಗೆ ಸ್ವಲ್ಪ ಎರಡ್ ಮೂರು ಹಾಡುಗಳು, ಯಾಕಂದ್ರೆ ಸ್ವಲ್ಪ ಟೈಮ್ ಅವರು 3 ರಿಂದ 5 ಅಂತ ಹೇಳಿದ್ದಾರೆ. ನಾವು ಕರೆಕ್ಟ್ ಆಗಿ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ 5:05ವರೆಗೆ ನೀವು ಪ್ರಸಾದ ಕೊಡೋಂಗ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ 5:15 ಕೊಡಕ್ ಶುರು ಮಾಡಿದ್ರು ಮತ್ತೆ ಜನಗಳೆಲ್ಲ ಬರ್ತಾರೆ. ಸೊ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಅವ್ರು ಹೇಳಿದ್ರ ಮೇಲೂ. ಸೊ ಅದಕ್ಕೋಸ್ಕರ ಅಂತ ನಾನು ಮಾಡ್ಕೊಂಡು ಒಂದು ರಾಮನವಮಿಯನ್ನ ನಾವು ನಮ್ಮ ಮನೆ ಮತ್ತೆ ನಮ್ಮ ಮದ್ವೇಷ ಭಜನಾ ಮಂಡಳಿಗೆ ಸೀಮಿತವಲ್ಲದೆ ಎಲ್ಲರೂ ಈ ಒಂದು ರಾಮನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಗ್ರೂಪ್ ಇಂದ ಸಹ ನಾನು ನಿಮ್ಗೆಲ್ಲರಿಗೂ ಇನ್ವೈಟ್ ನ ಮಾಡ್ತಾ ಇದ್ದೀನಿ. ಆಮೇಲೆ ಮದ್ವೇಷ ಇದರಿಂದ ಒಂದು ಭಜನೆ, ಆಮೇಲೆ ರಾಮ ರಕ್ಷಾ ಸ್ತೋತ್ರ, ಸೀತಾ ಕಲ್ಯಾಣ ನೃತ್ಯ ರೂಪಕ, ಮತ್ತೆ ಒಂದೆರಡು ಹಾಡುಗಳು, ಹಾಗೆ ಅಲ್ಲೇ ಸಾಮೂಹಿಕ ಒಂದೆರಡು ಕೋಲಾಟವನ್ನ, ಅದು ಸ್ವಲ್ಪ ಚಿಕ್ಕದು ಆದ್ರೂ ಕೂತ್ಕೊಂಡಲ್ಲೇನೆ ಭಜನೆನಲ್ಲೇನೆ ಒಂದೆರಡು ಕೋಲಾಟಗಳನ್ನ ಮಾಡೋಣ. ಹೇಗಿದ್ರು ನಾವು ಸಾಮೂಹಿಕ ಮಾಡೇ ಮಾಡ್ತೀವಿ ಅಲ್ವಾ, ಅದು ಗೊತ್ತಿದೆ, ಅದನ್ನ ಮಾಡೋಣ.
ಹಾಗೆ ಸರ್ಟಿಫಿಕೇಟ್ ವಿತರಣೆ, ಮಹಾಮಂಗಳಾರತಿ, ನೈವೇದ್ಯ. ಸೊ ಇಷ್ಟು ನಮ್ಮ ಒಂದು ಈ ರಾಮನವಮಿಯ ಕಾರ್ಯಕ್ರಮದ ಇದು. ಎಲ್ಲರೂ ಬರ್ಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಸೇರೋಣ, ಎಲ್ಲರೂ ಖುಷಿ ಪಡೋಣ, ರಾಮನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಹಾಗೆ ಈ ಒಂದು ನಾನು ಮಾಡ್ತಾ ಇರೋ ಪ್ರೋಗ್ರಾಮ್ ಎಲ್ಲಿ ಅಂತಂದ್ರೆ ಗಿರಿನಗರ ಶಾರದಾಂಬ ದೇವಸ್ಥಾನ ಇದೆ. ಅದನ್ನ ನಾವು ಫುಲ್ಲು ಅಲ್ಲೆಲ್ಲರೂ ಏನಂತ ಕರೀತಾರೆ, ಟೆಂಪಲ್ ಸ್ಟ್ರೀಟ್ ಅಂತಾನೆ ಕರೀತಾರೆ. ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿ ವೆಂಕಟೇಶ್ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿ ಮಹಾಗಣಪತಿ ದೇವಸ್ಥಾನ. ಅದೇ ಲೈನಲ್ಲೇ ಬರುತ್ತೆ, 4ನೇದು ಆ ಕಡೆಯಿಂದ ಬರುತ್ತೆ. ಶಾರದಾಂಬ ದೇವಸ್ಥಾನ ಆದ್ಮೇಲೆ 4ನೇ ದೇವಸ್ಥಾನ. ಎಲ್ಲರಿಗೂ ಅದು ಲೊಕೇಶನ್ ಆರಾಮಾಗಿ ಸಿಗುತ್ತೆ. ನೀವು ಶಾರದಾಂಬ ದೇವಸ್ಥಾನ, ಟೆಂಪಲ್ ಸ್ಟ್ರೀಟ್, ಗಿರಿನಗರ, ಬೆಂಗಳೂರು ಅಂತ ಹಾಕಿದ್ರೆ ನಿಮ್ಗೆ ಲೊಕೇಶನ್ ಆರಾಮಾಗಿ ಸಿಗುತ್ತೆ. ಇಷ್ಟೇ ಅಡ್ರೆಸ್, ಅದಕ್ಕೇನು ತುಂಬಾ ಇದು ಕಷ್ಟಪಡುವಂತದ್ದೇನಿಲ್ಲ, ಈಸಿಯಾಗಿ ನಿಮ್ಗೆ ಸಿಗುತ್ತೆ. ಆಮೇಲೆ ನಾನು ಪೋಸ್ಟರ್ನು ಹಾಕ್ತೀನಿ. ಪೋಸ್ಟರ್ ಹಾಕಿದ್ಮೇಲೆ ಸ್ವಲ್ಪ ನೀವು ಯಾರು ಬರ್ತೀರಿ ಅನ್ನೋರು ನಾನು ಬರ್ತೀನಿ ಅಂತ ಒಂದು ಇದನ್ನ ಹಾಕಿದ್ರೆ ನನ್ನ ಮುಂದಿನ ಒಂದು ತಯಾರಿಗೆ ಅನುಕೂಲ ಆಗುತ್ತೆ ಅಂತ. ಖಂಡಿತ ಎಲ್ಲರೂ ಬನ್ನಿ. ನಮ್ಮ ಒಂದು ಚಿಕ್ಕ ಸಮೂಹದಲ್ಲಿ ಚಿಕ್ಕ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಎಲ್ಲರೂ ಬಂದ್ರೆ ನನಗೂ ಖುಷಿ ಆಗುತ್ತೆ. ಎಲ್ಲರೂ ಬರ್ಲಿ ಅಂತ ನಾನು ಮಾಡ್ತಾ ಇರೋಂತ ಪ್ರೋಗ್ರಾಮು. ಯಾಕಂದ್ರೆ ಎಲ್ಲರೂ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಸಿಕ್ಕಿರ್ತೀವಿ. ನಾನು ಅಂತ ಮಾಡ್ತಾ ಇರೋದು ಇದು ಒಂದನೇ ಪ್ರೋಗ್ರಾಮು ನಮ್ಮ ಗ್ರೂಪ್ ಮಾಡಿದ್ಮೇಲೆ. ಅದಕ್ಕೋಸ್ಕರ ಎಲ್ಲರೂ ಬರ್ಲಿ ಅನ್ನೋ ಒಂದು ಖುಷಿಯಿಂದ ನಾನು ನಮ್ಮ ಭಜನಾ ಮಂಡಳಿ ಅಷ್ಟೇ ಅಲ್ಲದೆ ನಮ್ಮ ಲಲಿತ ಕಲಾ ಸೇವೆಯವರು ಬರ್ಲಿ ಅಂತ ಖುಷಿಯಿಂದ ನಾನು ಅದಕ್ಕೆ ನಿಮ್ಮೊಡನೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಎಲ್ಲರೂ ಬನ್ನಿ, ಮಿಸ್ ಮಾಡಬೇಡಿ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ 3 ಗಂಟೆಯಿಂದ 5 ಗಂಟೆ. ಎಲ್ಲರೂ ಸೇರೋಣ, ಎಲ್ಲರೂ ಶ್ರೀರಾಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಖಂಡಿತ ಎಲ್ಲರೂ ಬನ್ನಿ. ಖಂಡಿತ ಎಲ್ಲರೂ ಬನ್ನಿ, ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಇದು ನಮ್ಮ ಚಿಕ್ಕ ಕಾರ್ಯಕ್ರಮ. ಆದ್ರೂ ಚಿಕ್ಕ ಕಾರ್ಯಕ್ರಮವನ್ನ ಒಂದು ಚಿಕ್ಕವಾಗಿ ಪ್ರೀತಿಯಿಂದ ರಾಮನ ಒಂದು ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗೋಣ. ಯಾಕಂದ್ರೆ ನಮ್ಮ ಗ್ರೂಪಿನ ದೇವೇ ಅದು. ನಮ್ಮ ನಡೆ ಭಗವಂತನ ಸೇವೆಯ ಕಡೆ. ನಮಗೆ ಯಾವುದು ಇಂಪಾರ್ಟೆಂಟ್ ಅಂದ್ರೆ ಭಗವಂತನ ಸೇವೆ ಒಂದೇ ಇಂಪಾರ್ಟೆಂಟ್ ಅಂತ ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ. ನಮ್ಮ ಗ್ರೂಪ್ ಅಲ್ಲಿ ಯಾವಾಗ್ಲೂ ಅದೇ ಒಂದು ಇಂಪಾರ್ಟೆಂಟ್ ಅಂತಾನೆ ನಾನು ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಎಲ್ಲರೂ ಮೀಟ್ ಮಾಡೋಣ. ಖಂಡಿತ ಎಲ್ಲರೂ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ನಾನು ಪೋಸ್ಟರ್ ಹಾಕ್ತೀನಿ, ಅದಕ್ಕೆ ಬರ್ತೀನಿ ಅನ್ನೋರು ನನಗೆ ಬರ್ತೀನಿ ಅಂತ ಹಾಕಿ. ಆಮೇಲೆ ಅದು ಅಡ್ರೆಸ್ ನಾನು ಲೊಕೇಶನ್ ಹಾಕಿರ್ತೀನಿ, ಲಿಂಕ್ ನ. ಬಟ್ ಆರಾಮಾಗಿ ಬರ್ಬೋದು, ಏನ್ ತೊಂದರೆ ಇಲ್ಲ. ಅಂದ್ರೆ ಶಾರದಾಂಬ ದೇವಸ್ಥಾನ ಅಂದ್ರೆ ಬಂದ್ಬಿಡ್ತಾರೆ, ಯಾರಾದ್ರೂ ಆರಾಮಾಗಿ ಬರ್ಬಹುದು. ಆಮೇಲೆ ಅಲ್ಲಿ ಬಸ್ ಸ್ಟಾಪ್ ಇದೆ, ಮುನೇಶ್ವರ ಬ್ಲಾಕ್ ಬಸ್ ಸ್ಟಾಪ್. ಅಲ್ಲಿಂದನೂ ಹತ್ರ ಆಗುತ್ತೆ, ಅಲ್ಲಿಂದ ಇನ್ನೂ ಹತ್ರ ಆಗುತ್ತೆ. ಆಮೇಲೆ ಬಿಡಿ ಅಂದ್ರೆ ನಿಮ್ಗೆ ತುಂಬಾ ಮುಂದೆ ಆಗುತ್ತೆ. ಮುನೇಶ್ವರ ಬಸ್ ಸ್ಟಾಪ್ ಇದೆ, ಅದರ ಮುನೇಶ್ವರ ಬ್ಲಾಕ್ ಬಸ್ ಸ್ಟಾಪ್ ಬಂದ್ರೆ ನಿಮ್ಗೆ ಆರಾಮಾಗಿ ವಾಕೇಬಲ್ ಇದೆ, ನಿಮ್ಗೆ ಅನುಕೂಲ ಆಗುತ್ತೆ. ಖಂಡಿತ ಎಲ್ಲರೂ ಬನ್ನಿ. ಧನ್ಯವಾದ.